ವೀಕ್ಷಕರೇ, ರಾತ್ರಿ ಸುಮಾರು 2 ಗಂಟೆ ಆಗಿತ್ತು. ಕಾರಿನ ಹೆಡ್ಲೈಟ್ಗಳ ಬೆಳಕು ಕತ್ತಲ ಹೆದ್ದಾರಿಯನ್ನ ಭೇದಿಸಿ ಮುನ್ನುಗ್ತಾ ಇದ್ವು. ಆದ್ರೆ ಕಾರಿನ ಒಳಗಿನ ವಾತಾವರಣ ಹೊರಗಿನ ಕತ್ತಲೆಗಿಂತ ಅಪಾಯಕಾರಿಯಾಗಿತ್ತು. ಸ್ಟೇರಿಂಗ್ ಅನ್ನ ಹಿಡಿದಂತ ಚಾಲಕನ ಕೈಗಳು ನಡುಗ್ತಾ ಇದ್ವು. ಅವನ ಹಣೆಯಲ್ಲಿ ಬೆವರು ಸುರಿತಾ ಇತ್ತು. ಆದ್ರೆ ಅವನಿಗೆ ಕಣ್ಣನ್ನ ಮಿಡಿಸೋದಕ್ಕೆ ಸಾಧ್ಯವಾಗದ ಹಾಗೆ ಹಿಂದಿನ ಸೀಟ್ನಲ್ಲಿ ಕೂತಿದಂತ ಅವನ ಸ್ನೇಹಿತ ಇನ್ನೂ ವೇಗವಾಗಿ ಓಡಿಸೋದಕ್ಕೆ ಕೂಗ್ತಿದ್ದ. ನಾವು ಬಹಳ ದೂರ ಬಂದಿದ್ದೇವೆ, ಈಗ ಯಾವುದೇ ಭಯ ಇಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ. ಆದ್ರೆ ಚಾಲಕ ತೊದ್ಲುತ್ತಾ, ಅವಳು ನಮ್ ಜೊತೆ ಇದ್ದಾಳೆ, ನಾನು ಕಾರ್ನಲ್ಲಿ ಕನ್ನಡಿಯಲ್ಲಿ ನೋಡದೆ ಅವಳು ನಮ್ ಜೊತೆನೆ ಕೂತಿದ್ದಾಳೆ ಅಂತ ಹೇಳ್ತಾನೆ. ವೀಕ್ಷಕರೇ, ಇವರು ಯಾವುದೇ ಮನುಷ್ಯರಿಂದ ಅಥವಾ ಪೊಲೀಸರಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಲಿಲ್ಲ. ಅವರು ಯಾವುದೋ ಭಯಾನಕ ಅವ್ಯಕ್ತ ಶಕ್ತಿಯಿಂದ ಪಾರಾಗೋದಿಕ್ಕೆ ಓಡ್ ಹೋಗ್ತಿದ್ರು. ಅವರು ಕೆಲವು ಗಂಟೆಗಳ ಹಿಂದೆ ಬಾನಗಡ್ನ ಕೋಟೆಯಲ್ಲಿ ರಾತ್ರಿ ಪೂರ್ತಿ ಕಳೆಯೋದಾಗಿ ಚಾಲೆಂಜ್ ಅನ್ನ ಮಾಡಿದ್ರು. ಅದು ಕೇವಲ ಅವಶೇಷಗಳ ಗುಡ್ಡ ಅಂತ ಎಲ್ರೂ ಭಾವಿಸಿದ್ರು. ಆದ್ರೆ ಆ ರಾತ್ರಿ ಆ ಕೋಟೆಯ 4 ಗೋಡೆಗಳ ಒಳಗೆ ಅವರು ಅನುಭವಿಸಿದ್ದು ಮಾತ್ರ ನರಕ ಸದೃಶ ಆಗಿತ್ತು. ಕಾರು ವೇಗವಾಗಿ ಮುನ್ನುಗ್ತಾನೆ ಇತ್ತು. ಆಗ ಇದ್ದಕ್ಕಿದ್ದಂತೆ ಕಾರಿನ ಮುಂದೆ ಅಸ್ಪಷ್ಟ ಆಕೃತಿ ಕಾಣಿಸ್ಕೊಳ್ಳುತ್ತೆ. ಆಗ ಡ್ರೈವರ್ ಜೋರಾಗಿ ಬ್ರೇಕ್ ಅನ್ನ ತುಳಿತಾನೆ. ಆಗ ಕಾರು ಪಲ್ಟಿಯಾಗುತ್ತೆ. ಅಷ್ಟೇ, ನಂತರ ಅಲ್ಲಿ ದೀರ್ಘ ಮೌನ ಆವರಿಸುತ್ತೆ. ಮರುದಿವಸ ಬೆಳಗ್ಗೆ ಪೊಲೀಸರಿಗೆ 3 ಶವಗಳು ಸಿಗ್ತವೆ. ಆದ್ರೆ ಈ ಕಾರು ಅಪಘಾತ ಆದ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಯಾರು ಕೂಡ ಇರಲಿಲ್ಲ. ವೀಕ್ಷಕರೇ, ಇವತ್ತು ನಾನು ಬಾನಗಡ್ನ ಕೋಟೆಯ ಕತೆ ಬಗ್ಗೆ ಹೇಳಲಿದ್ದೇನೆ. ಕಲ್ಲಿನ ಬೆಟ್ಟ ಗುಡ್ಡಗಳ ನಡುವೆ ನೆಲೆಸಿರುವಂತ ರಾಜಸ್ಥಾನದ ಅಲ್ಮಾರ್ ಜಿಲ್ಲೆಯಲ್ಲಿ ಒಂದು ನಗರ ಇದೆ. ನಗರ ಇದೆ ಅಲ್ಲ, ಬದಲಿಗೆ ಅಲ್ಲೊಂದು ನಗರ ಇತ್ತು ಅಂತ ಹೇಳಬಹುದು. ಏಕೆಂದ್ರೆ ಈಗದು ಸಮಾಧಿಯಾದಂತ ನಗರ. ಮೊದಲ ನೋಟದಲ್ಲಿ ಈ ಒಂದು ಕೋಟೆ ಒಂದು ಭವ್ಯವಾದಂತ ವಾಸ್ತುಶಿಲ್ಪದಂತೆ ಕಾಣಿಸುತ್ತೆ. ಆದರೆ ನೀವು ಅದರ ಹತ್ರ ಹೋಗ್ತಿದ್ದಂತೆ ಒಂದು ವಿಚಿತ್ರ ಶಕ್ತಿಯ ಅನುಭವ ಆಗುತ್ತೆ. ಗಾಳಿ ಇದ್ದಕ್ಕಿದ್ದಂತೆ ಭಾರವಾಗುತ್ತೆ. ನಂತರ ನಿಮ್ಮ ಕಣ್ಣುಗಳು ಕಬ್ಬಿಣದ ಗೇಟ್ ಮೇಲೆ ಹಾಕಲಾದಂತ ಬೋರ್ಡ್ ಮೇಲೆ ಬೀಳುತ್ತೆ. ಇದು ಸಾಮಾನ್ಯ ಎಚ್ಚರಿಕೆ ಅಲ್ಲ, ಯಾರೋ ಬರೆದು ನೇತಾಕಂತ ಬೋರ್ಡ್ ಅಲ್ಲ. ಸ್ವತಃ ಭಾರತೀಯ ಪುರಾತತ್ವ ಇಲಾಖೆನೆ ಈ ಒಂದು ಬೋರ್ಡ್ ಅನ್ನ ಹಾಕಿರೋದು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮತ್ತು ಸೂರ್ಯ ಮುಳುಗಿದ ನಂತರ ಈ ಒಂದು ಕೋಟೆಯ ಗಡಿಯನ್ನ ಪ್ರವೇಶ ಮಾಡೋದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂತ ಆ ಒಂದು ಬೋರ್ಡ್ ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಪ್ರಪಂಚಾದ್ಯಂತ ಸಾವಿರಾರು ಐತಿಹಾಸಿಕ ಕಟ್ಟಡಗಳು ಇದ್ದಾವೆ. ಹಾಗೇನೆ ಭಯಾನಕ ಅಂತ ಕರೆಸ್ಕೊಂಡಂತ ಜಾಗಗಳು ಕೂಡ ಇದ್ದಾವೆ. ಆದ್ರೆ ಇದೊಂದರಲ್ಲಿ ಮಾತ್ರ ರಾತ್ರಿ ಸಮಯದಲ್ಲಿ ಇಲ್ಲಿ ಇರೋದು ಅಪಾಯಕಾರಿ ಅಂತ ಸರ್ಕಾರನೇ ಒಪ್ಕೊಂಡಿದೆ. ವೀಕ್ಷಕರೇ, ಅದು 1573ನೇ ಇಸ್ವಿ. ಇದು ಮೊಘಲ್ ಚಕ್ರವರ್ತಿ ಅಕ್ಬರನ ಯುಗ. ಅಮೇರ್ನ ರಾಜ ಭಗವಾನ್ ದಾಸ್ ತನ್ನ ಕಿರಿಯ ಮಗ ಮಾಧವ್ ಸಿಂಗ್ ಆಗಿ ಅವನು ನಗರದ ಅಡಿಪಾಯವನ್ನ ಹಾಕಿದ್ದ. ಮಹಾನ್ ಮಾನ್ಸಿಂಗ್ನ ಸಹೋದರ ಮಾಧವ್ ಸಿಂಗ್ ಒಬ್ಬ ಧೀರ ಯೋಧ. ಇನ್ನು ಈ ಬಾನಗಡ ಸಾಮಾನ್ಯ ಕೋಟೆ ಆಗಿರ್ಲಿಲ್ಲ. ಇದು ಆ ಕಾಲದ ಸ್ಮಾರ್ಟ್ ಸಿಟಿಯಾಗಿತ್ತು. ಪರ್ವತಗಳ ಮಡಿಲಲ್ಲಿ ರಕ್ಷಿಸಲ್ಪಟ್ಟಂತ ಈ ಒಂದು ನಗರ 3 ಕಡೆ ನೈಸರ್ಗಿಕ ಗೋಡೆಗಳಿಂದ ಸುತ್ತುವರೆದಿತ್ತು. ನಗರವನ್ನ ಪ್ರವೇಶ ಮಾಡಿದ ತಕ್ಷಣ ಭವ್ಯವಾದಂತ ಆಭರಣ ಮಾರುಕಟ್ಟೆ ಸಿಗ್ತಾ ಇತ್ತು. ರಸ್ತೆಯ 2 ಬದಿಗಳಲ್ಲಿ ಸಾಲುಗಟ್ಟಿ ನಿಂತಿರುವಂತ 2 ಅಂತಸ್ತಿನ ಅಂಗಡಿಗಳು ಇದ್ವು. ಗಾಳಿಯಲ್ಲಿ ಸುಗಂಧ ಸುಳಿದಾಡ್ತಿತ್ತು. ಅಂಗಡಿಗಳಲ್ಲಿ ಚಿನ್ನ, ವಜ್ರ, ಪಚ್ಚೆಗಳು ಹೊಳಿತಾ ಇದ್ವು. ಇನ್ನು ಬೀದಿಗಳು ಮಕ್ಕಳ ಆಟ, ನರ್ತಕಿಯರ ಪಾದಗಳ ಝೇಂಕಾರ ಮತ್ತು ದೇವಾಲಯದ ಘಂಟೆಗಳ ಮೊಳಗುವಿಕೆಯಿಂದ ಸದಾ ಪ್ರತಿಧ್ವನಿಸ್ತಾ ಇದ್ವು. ಇಲ್ಲಿನ ಗೋಪಿನಾಥ ದೇವಾಲಯ ಮತ್ತು ಸೋಮೇಶ್ವರ ದೇವಾಲಯದ ಮೇಲಿನ ಕೆತ್ತನೆಗಳು ಕಲಾವಿದರ ಕೌಶಲ್ಯವನ್ನ ಹೇಳ್ತವೆ. ನೀರು ಸರಬರಾಜಿಗೆ ಮೆಟ್ಟಿಲ ಬಾವಿಗಳಿದ್ವು. ಅರಮನೆಯ ಮೇಲ್ಭಾಗದಿಂದ ಇಡೀ ನಗರ ಒಂದು ರೀತಿ ಸ್ವರ್ಗದಂತೆ ಕಾಣ್ತಿತ್ತು. ಸರಿಸುಮಾರು 10,000 ಜನರು ಇಲ್ಲಿ ಸುಖ ಸಂತೋಷದಿಂದ ಬದುಕ್ತಾ ಇದ್ರು. ಇದು ಯಾವತ್ತೂ ಕೂಡ ವಿನಾಶವಾಗದಂತೆ ನಿರ್ಮಿಸಲಾಗಿದಂತ ನಗರ ಆಗಿತ್ತು. ಆದ್ರೆ ವಿಧಿವಿಧಾನ ಅದಕ್ಕೆ ಬೇರೆಯದೇ ಕಥೆಯನ್ನ ಬರೆದಿತ್ತು. ಅದು ರಕ್ತ, ವಂಚನೆ ಮತ್ತೆ ಮಾಟ ಮಂತ್ರದ ಇಂಕಿನಿಂದ ಬರೆಯಲ್ಪಟ್ಟಂತ ಕತೆ. ಬಾನಗಡದ ಕೋಟೆಯ ನಿರ್ಮಾಣದ ಮೊದಲು ರಾಜ ಭಗವಾನ್ ದಾಸ್ ಆ ಭೂಮಿ ಒಬ್ಬ ವಿದ್ವಾಂಸ ತಪಸ್ಸಿಗೆ ಸೇರಿದೆ ಅಂತ ತಿಳ್ಕೊಂಡಿದ್ದ. ಅವ್ರ ಹೆಸರು ಗುರು ಬಲುನಾಥ್. ಅವರು 100 ವರ್ಷಗಳಿಂದ ಇಲ್ಲಿನ ಗುಹೆಗಳಲ್ಲಿ ತಪಸ್ಸನ್ನ ಮಾಡ್ತಿದ್ರು. ಧರ್ಮ ಮತ್ತು ಋಷಿಗಳನ್ನ ಗೌರವಿಸ್ತಿದ್ದಂತ ರಾಜ ಗುರುಗಳ ಬಗ್ಗೆ ಹೋಗಿ ಕೋಟೆ ಕಟ್ಟೋದಕ್ಕೆ ಅನುಮತಿಯನ್ನ ಕೇಳ್ತಾನೆ. ಆಗ ಆ ಗುರು ಬಲುನಾಥ್ ತಪಸ್ಸಿನಿಂದ ಎಚ್ಚರಗೊಳ್ತಾರೆ. ಅವರ ಕಣ್ಣುಗಳಲ್ಲಿ ವಿಚಿತ್ರವಾದಂತ ಒಂದು ಹೊಳಪಿತ್ತು. ಅವರು ಆಗ ಹೇಳಿದ್ದು ಏನಪ್ಪಾ ಅಂದ್ರೆ, ರಾಜ, ನೀನು ಇಲ್ಲಿ ನಿನ್ನ ನಗರವನ್ನ ನಿರ್ಮಿಸಬಹುದು. ಆದ್ರೆ ನಂದೊಂದು ಷರತ್ತಿದೆ. ನಿನ್ನ ಅರಮನೆಗಳನ್ನ ನೀನು ಬೇಕಾದ ರೀತಿ ಮಾಡ್ಕೋ, ಎಷ್ಟು ದೊಡ್ಡದಾಗ್ ಬೇಕಾದ್ರೂ ಕಟ್ಕೋ. ಆದ್ರೆ ನಿನ್ನ ಅರಮನೆ ನೆರಳು ನನ್ನ ಧ್ಯಾನ ಸ್ಥಳ ಆದಂತ ಆ ಗುಡಿಸಲಿನ ಮೇಲೆ ಬೀಳದ ಹಾಗೆ ನೋಡ್ಕೋ ಅಂತ ಹೇಳಿದ್ರು. ಹಾಗೆ ನಿನ್ನ ಅರಮನೆ ನೆರಳು ನನ್ನ ಧ್ಯಾನ ಸ್ಥಳ ಮುಟ್ಟುವಂತ ದಿವಸ ನಿನ್ನ ದುರಹಂಕಾರ ನನ್ನ ಶಾಂತಿಯನ್ನ ಕತ್ತಲೆಗೊಳಿಸುವಂತ ದಿನ ಆಗಿರುತ್ತೆ. ಆ ದಿನ ಇಡೀ ನಗರ ಮತ್ತು ನಿನ್ನ ರಾಜವಂಶ ನಾಶ ಆಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆಗ ರಾಜ ಆ ರೀತಿ ಯಾವತ್ತೂ ಆಗಲ್ಲಂತ ಅವ್ರಿಗೆ ಮಾತನ್ನ ಕೊಟ್ಟು ಒಂದು ಭವ್ಯ ಅರಮನೆಯನ್ನ ನಿರ್ಮಿಸಿದನಾದ್ರೂ ಅರಮನೆಯ ಎತ್ತರವನ್ನ ಕಡಿಮೆ ಇಟ್ಟಿದ್ದ. ನಂತರ ತಲೆಮಾರುಗಳು ಕಳೆದು ಹೋದ್ವು. ಮಾಧವ್ ಸಿಂಗ್ ನಂತರ ಅವನ ವಂಶಸ್ಥ ಛತ್ರ ಸಿಂಗ್ ಅಥವಾ ಅಜಾಬ್ ಸಿಂಗ್ ಸಿಂಹಾಸನವನ್ನ ಏರ್ತಾನೆ. ಈ ಹೊಸ ರಾಜ ಮಹತ್ವಾಕಾಂಕ್ಷಿ ಆಗಿದ್ದ. ಋಷಿಯ ಎಚ್ಚರಿಕೆಯನ್ನ ಅವನು ಹಳೆಯ ಮೂಢನಂಬಿಕೆ ಅಂತ ಪರಿಗಣಿಸಿದ್ದ.
ಅವನು ತನ್ನ ಶಕ್ತಿಯನ್ನ ತೋರಿಸೋದಕ್ಕೆ ಬಯಸಿದ್ದ. ಹಾಗೇನೆ ಅವನು ಅರಮನೆಯನ್ನ ಎತ್ತರಗೊಳಿಸೋದಕ್ಕೆ ಆದೇಶ ಕೂಡ ಕೊಟ್ಟ. ಮಂತ್ರಿಗಳು ರಾಜನ್ಗೆ ಋಷಿಯ ಮಾತನ್ನ ನೆನಪಿಸ್ತಾರೆ, ಆದ್ರೆ ರಾಜ ಅವರ ಮಾತನ್ನ ನಿರ್ಲಕ್ಷ್ಯ ಮಾಡಿದ. ಅರಮನೆ ಎತ್ತರಕ್ಕೆ ಏರ್ತಾನೆ ಹೋಯಿತು. ನಂತರ ಆ ದಿನ ಬಂದೇ ಬಿಟ್ಟಿತ್ತು. ಅದು ಚಳಿಗಾಲದ ಸಂಜೆಯಾಗಿತ್ತು. ಸೂರ್ಯ ಮುಳುಗ್ತಿದ್ದ ಹಾಗೆನೆ ಹೊಸದಾಗಿ ನಿರ್ಮಿಸಲಾದಂತ ಎತ್ತರದ ಅರಮನೆಯ ದೊಡ್ಡದಾದಂತ ನೆರಳು ಪರ್ವತದಿಂದ ಇಳಿತು. ಹುಲ್ಲು ಗಾವಲಿನಲ್ಲಿ ತೆವಳುತ್ತಾ ಅದು ನೇರವಾಗಿ ಗುರುನಾಥರ ಗುಡಿಸಲ ಮೇಲೆ ಬಿದ್ದಿತ್ತು. ಋಷಿಯ ಧ್ಯಾನ ಮುರಿದೋಯ್ತು. ಅವರು ತಮ್ಮ ಕಣ್ಣುಗಳನ್ನ ತೆರೆದು ನೋಡಿದಾಗ ತಮ್ಮ ಮುಂದೆ ಕತ್ತಲನ್ನ ನೋಡಿದ್ರು. ರಾಜ ನನಗೆ ಕೊಟ್ಟಂತ ಆ ಒಂದು ವಾಗ್ವಾದ ಮುರಿದು ಹೋಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಗ ಇವರು ಈ ಒಂದು ನಗರ ವಿನಾಶವಾಗ್ಲಿ, ಇಲ್ಲಿ ಮನುಷ್ಯರು ಉಳಿಯೋದಿಲ್ಲ, ಕಲ್ಲುಗಳು ಮಾತ್ರ ಉಳಿತವೆ ಅಂತ ಶಾಪ ಕೊಡ್ತಾರೆ. ಆ ಒಂದು ಶಾಪ ಭಾನಗಡ ಶಾಂತಿ ಮತ್ತು ಸಂತೋಷವನ್ನ ಕಸ್ಕೊಂಡಿತ್ತು. ಆದ್ರೆ ನಿಜವಾದ ವಿನಾಶ ಇನ್ನೂ ಕೂಡ ಬರ್ಬೇಕಿತ್ತು. ಈ ಒಂದು ಕತೆ ಭಾನಗಡ್ನ ರಾಜ್ಕುಮಾರಿ ರತ್ನಾವತಿಗೆ ಸಂಬಂಧಪಟ್ಟಿದೆ. ಈ ರತ್ನಾವತಿ ಅವರ ಕಾಲದ ಅತ್ಯಂತ ಸುಂದರ ಹೆಣ್ಣು ಅಂತಾನೆ ಹೇಳಲಾಗುತ್ತೆ. ದೆಹಲಿ ಮತ್ತು ಆಗರದವರೆಗೂ ಆಕೆಯ ಸೌಂದರ್ಯದ ಬಗ್ಗೆನೇ ಮಾತುಗಳು ಕೇಳಬರ್ತಿದ್ವು. ಆಕೆ ಸುಂದರಿ ಮಾತ್ರ ಆಗಿರ್ಲಿಲ್ಲ, ನುರಿತ ಕುದುರೆ ಸವಾರ ಮತ್ತು ಧೈರ್ಯಶಾಲಿ ಯೋಧ ಕೂಡ ಆಗಿದ್ಲು. ಆದ್ರೆ ಭಾನಗಡ್ನ ಕತ್ತಲ ಮೂಲೆಗಳಲ್ಲಿ ರಾಜ್ಕುಮಾರಿಯ ಮೇಲೆ ಕಣ್ಣಿಟ್ಟಿದಂತ ಒಬ್ಬ ವ್ಯಕ್ತಿ ಕೂಡ ಇದ್ದ. ಅವನು ರಾಜ್ಕುಮಾರ್ ಆಗಿರಲಿಲ್ಲ, ಅವನೊಬ್ಬ ತಾಂತ್ರಿಕ. ಸ್ಮಶಾನದಲ್ಲಿ ವಾಸ ಮಾಡ್ತಿದ್ದಂತ ಅವನು ಮೈಗೆ ಬೂದಿಯನ್ನ ಬಳಿದುಕೊಂಡು ಅತಿ ಮಾನುಷ ಶಕ್ತಿಗಳ ಓಲೈಕೆ ಅಭ್ಯಾಸವನ್ನ ಮಾಡ್ತಿದ್ದ. ಒಂದ್ಸಾರಿ ಅವನು ಅರಮನೆಯ ಛಾವಣಿ ಮೇಲೆ ರಾಜ್ಕುಮಾರಿಯನ್ನ ನೋಡಿದ್ದ. ಆ ಒಂದು ಕ್ಷಣದಲ್ಲಿ ಅವನ ಆಕರ್ಷಣೆ ಹುಚ್ಚುತನಕ್ಕೆ ತಿರುಗಿತ್ತು. ಅವನು ರಾಜ್ಕುಮಾರಿಯನ್ನ ಪ್ರೀತಿಸ್ತಾ ಇರ್ಲಿಲ್ಲ, ಬದಲಿಗೆ ಆಕೆಯನ್ನ ಆತ ಮೋಹಿಸಿದ್ದ. ಆಕೆ ಜೊತೆ ಕಾಲ ಕಳೆಯಬೇಕು ಅಂತ ಆತ ಬಯಸಿದ್ದ. ಅದಕ್ಕಾಗಿ ಅವನು ತನ್ನ ಅತ್ಯಂತ ಅಪಾಯಕಾರಿ ಕೌಶಲ್ಯವನ್ನ ಬಳಸೋದಕ್ಕೆ ನಿರ್ಧಾರ ಮಾಡ್ತಾನೆ. ಒಂದಿನ ರಾಜ್ಕುಮಾರಿ ರತ್ನಾವತಿ ತನ್ನ ಸ್ನೇಹಿತರೊಂದಿಗೆ ಮಾರುಕಟ್ಟೆಗೆ ಹೋಗಿದ್ಲು. ಸುಗಂಧ ದ್ರವ್ಯದ ಅಂಗಡಿಗೆ ಹೋಗಿ ಒಂದು ಸುಗಂಧ ದ್ರವ್ಯದ ಬಾಟಲಿಯನ್ನ ಇಷ್ಟಪಡ್ತಾಳೆ. ಜನಸಂದಣಿಯಲ್ಲಿ ಅಡ್ಕೊಂಡಿದ್ದಂತ ತಾಂತ್ರಿಕ ಎಲ್ಲವನ್ನೂ ಕೂಡ ನೋಡ್ತಿದ್ದ. ಈ ರಾಜಕುಮಾರಿಯ ಗಮನ ಬೇರೆ ಕಡೆ ತಿರುಗಿದಾಗ ಅವನು ದೂರದಿಂದಲೇ ಸುಗಂಧ ದ್ರವ್ಯದ ಆ ಬಾಟಲಿ ಮೇಲೆ ರಹಸ್ಯವಾಗಿ ಒಂದು ಮಂತ್ರವನ್ನ ಓದಿದ್ದ. ಅದು ಸಂಮೋಹನದ ಅತ್ಯಂತ ಅಪಾಯಕಾರಿ ಮಂತ್ರ ಆಗಿತ್ತು. ಈ ರಾಜ್ಕುಮಾರಿ ತನ್ನ ಕುತ್ತಿಗೆಗೆ ಸುಗಂಧ ದ್ರವ್ಯವನ್ನ ಹಚ್ಕೊಂಡಂತ ತಕ್ಷಣ ಅವಳು ಪ್ರಜ್ಞೆಯನ್ನ ಕಳೆದುಕೊಳ್ತಾಳೆ. ನಂತರ ಸಂಮೋಹನಕ್ಕೆ ಒಳಗಾದಂತ ಅವಳು ಯಾವುದನ್ನು ಕೂಡ ಲೆಕ್ಕಿಸದೆ ತನ್ನ ಬಳಿಗೆ ಓಡ್ ಬರ್ತಾಳೆ. ಆಗ ಅವನು ಅವಳ ಜೊತೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವನು ಯೋಜನೆಯನ್ನ ರೂಪಿಸಿದ್ದ. ಆದ್ರೆ ಬಹುಶಃ ವಿಧಿ ಬೇರೆ ಯೋಜನೆಗಳನ್ನ ಹಾಕೊಂಡಿತ್ತು. ರಾಜ್ಕುಮಾರಿ ಬಾಟಲಿನ ಎತ್ಕೊಂಡು ತಕ್ಷಣ ವಿಚಿತ್ರವಾದಂತ ಕಂಪನವನ್ನ ಅನುಭವಿಸ್ತಾಳೆ. ಬಾಟಲ್ ತಣ್ಣಗಾಗಿರ್ಲಿಲ್ಲ, ಅದು ಬೆಚ್ಚಗಿತ್ತು. ರಾಜ್ಕುಮಾರಿಗೆ ಆಧ್ಯಾತ್ಮಿಕ ಶಕ್ತಿಗಳ ಬಗ್ಗೆ ತಿಳುವಳಿಕೆ ಇತ್ತು. ಅವಳು ತಲೆ ಎತ್ತಿ ಸುತ್ತ ನೋಡಿದಾಗ ಜನಸಂದಣಿಯಲ್ಲಿ ಅಡಗಿರುವಂತ ತಾಂತ್ರಿಕನ ಕೆಂಪು ಕಾಮಭರಿತ ಕಣ್ಣುಗಳನ್ನ ಆಕೆ ನೋಡಿದ್ಲು. ಆಗ ಆಕೆ ಅರ್ಥ ಮಾಡ್ಕೊಂಡಿದ್ಲು. ಕೋಪದಿಂದ ಬಾಟಲಿನ ಹತ್ತಿರದಲ್ಲಿ ಇದ್ದಂತ ಒಂದು ದೊಡ್ಡ ಕಲ್ಲಿನ ಮೇಲೆ ಎಸ್ತಿದ್ಲು. ಆಗ ಬಾಟಲ್ ಒಡೆದೋಯ್ತು. ಮಾಟ ಮಂತ್ರ ತಿರುಗುಬಾಣ ಆಗಿತ್ತು. ಆ ಒಂದು ಮಂತ್ರದ ಉದ್ದೇಶ ಅದರೊಳಗಿರುವಂತ ದ್ರವ್ಯ ಯಾರ ಮೇಲೆ ಬಿದ್ರೂ ಕೂಡ ಅದನ್ನ ಮಾಂತ್ರಿಕನ ಕಡೆಗೆ ಸೆಳೆಯೋದಾಗುತ್ತೆ. ಸುಗಂಧ ದ್ರವ್ಯ ರಾಜ್ಕುಮಾರಿಯ ಮೇಲಲ್ಲ, ಬದಲಾಗಿ ಆ ದೊಡ್ಡ ಕಲ್ಲಿನ ಮೇಲೆ ಬಿದ್ದಿತ್ತು. ಆಗ ಇದ್ದಕ್ಕಿದ್ದಂತೆ ನೆಲ ಕಂಪಿಸಿತ್ತು. ಭಾರಿ ತೂಕದ ಬಂಡೆ ತನ್ನ ಸ್ಥಳದಿಂದ ಸರಿದಾಡಿತ್ತು. ಗುರುತ್ವಾಕರ್ಷಣೆ ನಿಯಮಗಳನ್ನ ಮುರಿದು ಆ ಒಂದು ಬಂಡೆ ಮಾಂತ್ರಿಕನ ಕಡೆಗೆ ವೇಗದಿಂದ ಬರತೊಡಗಿತ್ತು. ಆಗ ಈ ಮಾಟಗಾರ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದ. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಆ ಒಂದು ಬಂಡೆ ಅವನನ್ನ ಹೊಸ್ಕಾಕಿತ್ತು. ಅವನ ಪಕ್ಕೆಲುಬುಗಳು ಮುರಿದಿದ್ವು. ಆಗ ಈ ಮಾಟಗಾರ ಸಾಮಾನ್ಯ ಮರಣವನ್ನ ಹೊಂದಿಲ್ಲ. ನೋವಿನಿಂದ ನರಳುತ್ತಾ ಅವನು ತನ್ನ ಕೊನೆ ಉಸಿರಲ್ಲಿ ಬಾನಗಣ್ಣ ಕಡೆ ಕೈ ಎತ್ತಿ, ರತ್ನಾವತಿ, ನೀನು ನನ್ನನ್ನ ಕೊಂದಿದ್ದೀಯ, ಆದ್ರೆ ನೀನು ಮುತ್ತೈದೆ ಸಾವನ್ನ ಸಾಯಲ್ಲ. ಇಂದಿನಿಂದ ಮುಂದಿನ ಅಮಾವಾಸ್ಯೆ ಒಳಗೆ ಈ ಒಂದು ನಗರ ಸುಟ್ಟು ಬೂದಿಯಾಗುತ್ತೆ. ಇಲ್ಲಿ ಯಾರು ಕೂಡ ಬದುಕಿ ಉಳಿಯೋದಿಲ್ಲ. ನಿಮ್ಮ ಆತ್ಮಕ್ಕೂ ಮುಕ್ತಿ ಇಲ್ಲ. ಅವು ಈ ಒಂದು ಕೋಟೆಯಲ್ಲೇ ಸೆರೆ ಆಗ್ತವೆ ಅಂತ ಅವನು ಕೂಗಿ ಹೇಳಿ ಪ್ರಾಣ ಬಿಟ್ಟಿದ್ದ. ನಂತರ ಈ ತಾಂತ್ರಿಕ ಸತ್ತಂತ ಕೆಲವೇ ವಾರಗಳ ನಂತರ ಭಾನಗಡ್ನ ಅಂತ್ಯ ಶುರುವಾಯಿತು. ಇತಿಹಾಸಕಾರ ಪ್ರಕಾರ ನೆರೆಯ ರಾಜ್ಯವಾದಂತ ಅಜಬ್ಗಢ್ ಬಾನ್ಗಢ್ ಮೇಲೆ ಉಗ್ರ ದಾಳಿಯನ್ನ ಶುರು ಮಾಡಿತ್ತು. ಆ ರಾತ್ರಿ ಬಾನಗಢ್ನ ಬಲವಾದಂತ ಪ್ರವೇಶ ದ್ವಾರಗಳನ್ನ ಭೇದಿಸಲಾಯಿತು. ಶತ್ರು ಸೈನಿಕರು ನಗರವನ್ನ ಪ್ರವೇಶ ಮಾಡಿದ್ರು. ಅದೊಂದು ಭೀಕರ ಹತ್ಯಾಕಾಂಡದ ರಾತ್ರಿಯಾಗಿತ್ತು. ಅವರ ಕತ್ತಿಗಳು ಮಕ್ಕಳನ್ನಾಗ್ಲಿ, ಮಹಿಳೆಯರನ್ನಾಗ್ಲಿ, ವೃದ್ಧರನ್ನಾಗ್ಲಿ ಯಾರನ್ನು ಕೂಡ ಬಿಡ್ಲಿಲ್ಲ. ಸುಗಂಧ ದ್ರವ್ಯದಿಂದ ಪರಿಮಳಯುಕ್ತವಾಗಿದ್ದಂತ ಸರಾಫ್ ಬಜಾರ್ ಈಗ ರಕ್ತಸಿಕ್ತವಾಗಿತ್ತು. ಅರಮನೆಗಳು ಬೆಂಕಿಯಲ್ಲಿ ಸುಟ್ಟು ಹೋದ್ವು. ರಾಜ್ಕುಮಾರಿ ರತ್ನಾವತಿಯನ್ನ ರಕ್ಷಣೆ ಮಾಡೋದಕ್ಕೆ ಅನೇಕ ಸೈನಿಕರು ಪ್ರಾಣವನ್ನ ತ್ಯಾಗ ಮಾಡಿದ್ರು. ಆದ್ರೆ ಅಂತಿಮವಾಗಿ ಶತ್ರುಗಳಿಂದ ಸುತ್ತುವರೆದು ಕ್ರೂರವಾಗಿ ಆಕೆ ಕೊಲ್ಲಲ್ಪಟ್ಟಿದ್ಲು. ಬೆಳಿಗ್ಗೆ ಹೊತ್ತಿಗೆ 10,000 ಜನ ಇದ್ದಂತ ಆ ಒಂದು ನಗರ ವಿಶಾಲವಾದಂತ ಸ್ಮಶಾನವಾಗಿ ಮಾರ್ಪಟ್ಟಿತ್ತು. ಬದುಕಿ ಉಳಿದವರು ಈ ಒಂದು ಸ್ಥಳಕ್ಕೆ ಯಾವತ್ಗೂ ಹಿಂದಿರುವುದಿಲ್ಲ ಅಂತ ಪ್ರತಿಜ್ಞೆನ ಮಾಡಿ ಓಡ್ಹೋದ್ರು. ಆ ಮಾಟಗಾರ ಕೊಟ್ಟಿದ್ದಂತ ಶಾಪ ನಿಜ ಆಯಿತು. ಎಲ್ಲರೂ ಕೂಡ ಕೊಲ್ಲಲ್ಪಟ್ಟಿದ್ರು. ಆದ್ರೆ ಪ್ರಶ್ನೆ ಏನಂದ್ರೆ, ಸಾವು ಅಂತ್ಯನ? ಅಕಾಲಿಕ ಮರಣ ಹೊಂದಿದಂತ ಸಾವಿರಾರು ಜನರ ಆತ್ಮಗಳನ್ನ ತಾಂತ್ರಿಕನ ಶಾಪ ಕೋಟೆಯ 4 ಗೋಡೆಗಳಲ್ಲಿ ಬಂಧಿಸಿತ್ತು. ಇವತ್ಗೂ ರಾತ್ರಿಯಲ್ಲಿ ಆ ಆತ್ಮಗಳು ತಮ್ಮ ನೋವನ್ನ ಹೇಳ್ಕೊಳ್ತವೆ ಅಂತ ಅಲ್ಲಿನ ಜನ ನಂಬ್ತಾರೆ. ಮತ್ತೆ ಹಲವು ಜನ ಇದೆಲ್ಲ
ಕಾಗಕ್ಕ ಗೋಬಕ್ಕನ ಕತೆ ಅಂತ ಅಂದ್ಕೊಂಡು ಸ್ವತಃ ಅಲ್ಲಿಗೆ ಹೋಗಿ ಆ ಅನುಭವವನ್ನ ಪಡ್ಕೊಂಡಿದ್ದಾರೆ. ಕೋಟೆನ ಪ್ರವೇಶ ಮಾಡ್ತಿದ್ದಂತೆ ಮಾರುಕಟ್ಟೆ ಮತ್ತು ಮನೆಗಳ ಸಾಲುಗಳನ್ನ ನೋಡಬಹುದು. ಕೋಟೆಗಳು ಇನ್ನೂ ಕೂಡ ಬಲವಾಗಿವೆ, ಆದರೆ ಯಾವುದೇ ಮನೆಗಳಿಗೆ ಛಾವಣಿಗಳಿಲ್ಲ. ಗೋಡೆಗಳು ನೂರಾರು ವರ್ಷಗಳಿಂದ ಉಳಿದುಕೊಂಡಿದ್ದಾವೆ. ಆದರೆ ಛಾವಣಿಗಳು ಕಣ್ಮರೆ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಇವತ್ತಿಗೂ ಉತ್ತರ ಇಲ್ಲ. ಗ್ರಾಮಸ್ಥರು ಇದಕ್ಕೆ ಶಾಪಾನೆ ಕಾರಣ ಅಂತ ಹೇಳ್ತಾರೆ. ಈ ನಗರದ ಮೇಲೆ ಯಾವುದೇ ನೆರಳು ಯಾವತ್ತೂ ಬೀಳಬಾರ್ದು ಅನ್ನೋದನ್ನ ಸಾಧಿಸೋದಕ್ಕೆ ಹೀಗೆ ಛಾವಣಿಗಳೇ ಹಾರು ಹೋಗಿವೆ ಅಂತ ಹೇಳ್ತಾರೆ. ಅನೇಕ ಪ್ರವಾಸಿಗರು ನಡೆಯುವಾಗ ಯಾರೋ ಹಾದು ಹೋದಂತೆ ಬಲವಾದ ಗ್ರಹಿಕೆಯನ್ನ ಅನುಭವಿಸ್ತಾರೆ. ಕೋಟೆಯ ನರ್ತಕಿ ಮಹಲ್ ಸಮೀಪ ಆಗ್ತಿದ್ದಂತೆ ತಾಪಮಾನ 4-5 ಡಿಗ್ರಿಗಳಷ್ಟು ಕಡಿಮೆ ಆಗುತ್ತೆ. ಈ ಬಾನಗಡ್ನಲ್ಲಿ ಇರೋದು ನಿಜವಾಗಿಯೂ ದೆವ್ವಗಳ ಅಥವಾ ಅದು ಕೇವಲ ತಮ್ಮ ಭ್ರಮೇನ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ತನಿಖಾಧಿಕಾರಿಗಳು ತಮ್ಮ ಜೀವಗಳನ್ನ ಪಣಕ್ಕಿಟ್ಟಿದ್ರು. ಅವರಲ್ಲಿ ಗೌರವ್ ತಿವಾರಿ ಕೂಡ ಪ್ರಮುಖರು. ಅವರು ತಮ್ಮ ತಂಡದೊಂದಿಗೆ ಅನುಮತಿಯನ್ನ ಪಡೆದು ಅಲ್ಲಿ ಒಂದು ರಾತ್ರಿಯನ್ನ ಕಳೆದಿದ್ರು. ಅವ್ರ ಬಳಿ ಎಲ್ಲ ಇತ್ತೀಚಿನ ಆಧುನಿಕ ಉಪಕರಣಗಳು ಕೂಡ ಇದ್ವು. ನಂತರ ಅವರು ಕೊಟ್ಟಂತ ವರದಿ ನಿಜಕ್ಕೂ ಆಘಾತಕಾರಿಯಾಗಿತ್ತು. ಕೋಟೆಯ ಕೆಲವು ಭಾಗಗಳಲ್ಲಿ ಯಾವುದೋ ವಿದ್ಯುತ್ ಅಥವಾ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಅವರ ಮೀಟರ್ಗಳು ಹುಚ್ಚುಚ್ಚಾಗಿ ಝೇಂಕರಿಸೋದಕ್ಕೆ ಶುರುವಾಗಿದ್ವು ಅಂತ ಅವರ ವರದಿಯಲ್ಲಿ ತಿಳಿಸಿದ್ರು. ಇದು ಬಲವಾದಂತ ವಿದ್ಯುತ್ ತಾಂತ್ರಿಕ ಕ್ಷೇತ್ರವನ್ನ ಸೂಚಿಸುತ್ತೆ. ಖಾಲಿ ಕಾರಿಡಾರ್ನಲ್ಲಿ ಯಾರೋ ತಮ್ಮನ್ನ ಬಲವಾಗಿ ತಳ್ಳುದ್ರು ಅಂತ ತಂಡದ ಸದಸ್ಯರೊಬ್ಬರು ಹೇಳ್ಕೊಂಡಿದ್ರು. ರೆಕಾರ್ಡಿಂಗ್ ಅನ್ನ ಸೂಕ್ಷ್ಮವಾಗಿ ಕೇಳಿದಾಗ ನಡುವೆ ಪಿಸು ಮಾತುಗಳು ಸೆರೆಯಾಗಿದ್ವು. ಇದೆಲ್ಲ ಸುಳ್ಳು, ಜನರ ಭ್ರಮೆ ಅಂತ ವಿಜ್ಞಾನ ಹೇಳುತ್ತಾದ್ರೂ ಪುರಾತತ್ವ ಇಲಾಖೆ ಕಳೆದ 150 ವರ್ಷಗಳ ಇತಿಹಾಸದಲ್ಲಿ ಈ ಒಂದು ಜಾಗವನ್ನ ಮಾತ್ರ ಅಪಾಯ ವಲಯ ಅಂತ ಯಾಕೆ ಘೋಷಣೆ ಮಾಡಿದೆ? ಇಲ್ಲಿನ ಕಾವಲುಗಾರರು ವಿರಾಜ್ಪುರ ಕೋಟೆಯೊಳಗೆ ಯಾಕೆ ಇರಬಾರದು? ಅವರು ಕಚೇರಿ ಗೇಟ್ನಿಂದ 1 ಕಿಲೋಮೀಟರ್ ದೂರದಲ್ಲಿ ಇರೋದು ಯಾಕೆ? ಸಂಜೆ 6 ಗಂಟೆ ನಂತರ ಬಾನಗಡ್ನ ಗೇಟ್ನಲ್ಲಿ ಸೀಟಿಗಳು ಊದೋದಕ್ಕೆ ಶುರುವಾಗ್ತವೆ. ಪ್ರವಾಸಿಗರನ್ನ ಹೊರಗಡೆ ಹೋಗುವಂತೆ ಹೇಳೋದಾದ್ರೂ ಯಾಕೆ? ಪಕ್ಷಿಗಳು ಇಲ್ಲಿ ಚಿಲಿಪಿಲಿ ಮಾಡೋದನ್ನ ಯಾಕೆ ನಿಲ್ಲಿಸ್ತವೆ? ವಿಚಿತ್ರ ಮೌನ ಇಲ್ಲಿ ಯಾಕೆ ಆವರಿಸುತ್ತೆ? ಸಂಜೆ ಅಲ್ಲಿಂದ ಹೊರಬರುವಾಗ ಯಾವ ಪ್ರವಾಸಿಗರು ಕೂಡ ಹಿಂತಿರುಗಿ ನೋಡೋದಿಲ್ಲ ಯಾಕೆ? ಈ ಬಾನಗಡ್ ಕೇವಲ ಇಟ್ಕೆ ಕಲ್ಲುಗಳ ರಾಶಿ ಅಲ್ಲ, ಇದು ಟೈಮ್ ಕ್ಯಾಪ್ಸೂಲ್. 400 ವರ್ಷಗಳ ಹಿಂದೆ ನಿಂತಂತ ಸ್ಥಳ. ತಾಂತ್ರಿಕನ ಶಾಪ ನಿಜ ಆಗಿರ್ಬೋದು. ಬಹುಶಃ ರಾಜ್ಕುಮಾರಿ ರತ್ನಾವತಿ ಆತ್ಮ ಆ ಒಂದು ಅವಶೇಷಗಳಲ್ಲಿ ಇನ್ನೂ ಕೂಡ ತನ್ನ ಅಂತಿಮ ಬಿಡುಗಡೆಗಾಗಿ ಕಾಯ್ತಿದೆಯಾ ಗೊತ್ತಿಲ್ಲ. ಸರಿ, ಇದೆಲ್ಲ ಮೂಢನಂಬಿಕೆ ಅಂದ್ರೆ ಅಲ್ಲಿಗೆ ಹೋದವರಿಗೆ ಈ ವಿಚಿತ್ರ ಅನುಭವಗಳಾದ್ರೂ ಆಗಿದ್ದು ಹೇಗೆ? ಇದ್ಯಾವುದಕ್ಕೂ ಇವತ್ತಿಗೂ ಉತ್ತರ ಇಲ್ಲ. ವೀಕ್ಷಕರೇ, ನೀವು ಈ ಬಾನಗಡ್ನ ಕೋಟೆ ಕಥೆಯನ್ನ ನಂಬ್ತೀರಾ ಅಥವಾ ಇದೆಲ್ಲ ಭ್ರಮೆ ಅಂತ ಹೇಳ್ತೀರಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.